ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ರಾಜ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಸುದ್ದಿ ಆಗ್ತಾ ಇರೋ ವಿಷಯ ಏನಪ್ಪ ಅಂತಂದರೆ ಬಿಡ್ದಿ AICT ಅಥವಾ ಬಿಡ್ದಿ ಟೌನ್ಶಿಪ್ ಅಥವಾ ಗ್ರೇಟರ್ ಬ್ಯಾಂಗ್ಳೂರ್ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತಲೇ ಹೇಳ್ಬೋದು. ಇಲ್ಲಿ ಏನು ಅಂತಂದರೆ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ನಾನು ಈ ಯೋಜನೆ ಮಾಡೇ ಮಾಡ್ತೀನಿ, ಟೌನ್ಶಿಪ್ನ ಬಿಡ್ದಿ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಒಂದು ಕಡೆ ಹೇಳ್ತಾರೆ. ಇಲ್ಲಿ ರೈತರು ನಾವು ಜಮೀನು ಕೊಡೋಕ್ಕೆ ರೆಡಿ ಇಲ್ಲ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಕುಮಾರಸ್ವಾಮಿ ಅವರು ರೈತರ ಜಮೀನು ಯಾಕಪ್ಪ ಕೇಳ್ತೀರಾ, ಅದು ಬಿಟ್ಟು ಬೇರೆ ಕಡೆ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಅವರು ಹೇಳ್ತಾರೆ, ಅಲ್ಲ ಇದು ಕುಮಾರಸ್ವಾಮಿ ಅವರೇ ಮಾಡೋಕ್ಕೆ ಕೊಟ್ಟಿದ್ದು ಯೋಜನೆ, ಅವ್ರು ಮಾಡೋಕ್ಕಾಗಿಲ್ಲ, ಇವಾಗ ನಾವು ಮಾಡ್ತಾ ಇದ್ದೀವಿ, ಅವ್ರ ಯೋಜನೆ ನಾವು ಮಾಡೋಕ್ಕಾಗ, ಅವಾಗ ವಿರೋಧ ಇರಲಿಲ್ಲ, ಇವಾಗ ಯಾಕಪ್ಪ ವಿರೋಧ ಅಂತ ಅವ್ರು ಹೇಳ್ತಾರೆ. ಸೊ ಏನಿದು ಈ ರಾಜಕೀಯ ಏನು, ರೈತರ ಹೋರಾಟ ಏನು, ಎಲ್ಲದೂ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಬನ್ನಿ. ಫಸ್ಟ್ ಆಫ್ ಆಲು ಬಿಡ್ದಿ AICT ಏನಪ್ಪ ಇದು ಅಂತಂದರೆ, ಇದು ಬೆಂಗಳೂರು ನಗರದ ಒತ್ತಡವನ್ನು ಕಡಿಮೆ ಮಾಡಲು ಬೆಂಗಳೂರಿನ ನಗರ ಪಕ್ಕದಲ್ಲೇ ಬಿಡ್ದಿಯಲ್ಲಿ ಒಂದು AICTಯನ್ನು ನಿರ್ಮಾಣ ಮಾಡೋದು. AICTಯಲ್ಲಿ ಏನೇನಿರುತ್ತೆ ಅಂದರೆ, ಈಗ ಇದು 7481 ಎಕರೆ ವ್ಯಾಪ್ತಿಯಲ್ಲಿ ನಿರ್ಮಾಣಗೊಳ್ತಾರ ಈ ಒಂದು ಟೌನ್ಶಿಪ್ಪು. ಇಲ್ಲಿ ಎಲ್ಲ ಒಂದು AI ಹಬ್ ಇರ್ಬೋದು, ಟೆಕ್ನಾಲಜಿ ಹಬ್ಬು, ಎಲ್ಲ IT ಸ್ಟಾರ್ಟಪ್ಸು, IT ಕಂಪ್ನಿಗಳು, ಅದಾದಮೇಲೆ ಎಜುಕೇಷನ್ ಸೆಂಟರ್ಸು, ಕಮರ್ಷಿಯಲ್ ಸೆಂಟರ್ಸು, ಅದಾಗ್ತಿದ್ದಂಗೆ ಹಾಸ್ಪಿಟಲ್ಸು, ಹೌಸಿಂಗ್ ಬೋರ್ಡ್ಸು ಎಲ್ಲ ಒತ್ತು ಒಂದು ಸಿಟಿ ಅಂದರೆ ಏನಿರಬೇಕು ಅದೆಲ್ಲದು ಕೂಡ ಈ ಒಂದು ಟೌನ್ಶಿಪ್ಪಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇದನ್ನು AICT ಅಥವಾ ಟೌನ್ಶಿಪ್ ಅಂತ ಹೇಳ್ತಾರೆ. ಅದನ್ನು ಸರ್ಕಾರ ಮಾಡೋಕ್ಕೆ ಹೊರಟಿರೋದು. ಈಗ ಸರ್ಕಾರ ಏನು ಹೇಳುತ್ತೆ, ಇದು ಬೆಂಗಳೂರಿನ ಒಂದು ಪ್ರಗತಿಗೆ, ಬೆಂಗಳೂರಿನ ಬಿಟ್ಟು ಇನ್ನೊಂದು ನಗರ ಪ್ರದೇಶವನ್ನು ನಿರ್ಮಿಸೋಕ್ಕೆ ಈ ಒಂದು ಯೋಜನೆ ಬೇಕೇ ಬೇಕು ಅಂತ ಹೇಳುತ್ತೆ. ಹಾಗಂದರೆ ಈ ಯೋಜನೆ ಏನು ಹೊಸದ ಅಂತ ಕೇಳಕ್ಕೆ ಬಂತಂದರೆ, ಖಂಡಿತ ಈ ಯೋಜನೆ ಹೊಸದಲ್ಲ. 2006 2007ರಲ್ಲಿ ಆಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರು ಕೂಡ ಬಿಡದಿ ಸ್ಯಾಟಲೈಟ್ ಟೌನ್ಶಿಪ್ ಅಂತ ಮಾಡೋಕ್ಕೆ ಹೊರಟಿದ್ರು. ಅದು AICT ಅಲ್ಲ, ಬಟ್ ಸ್ಯಾಟಲೈಟ್ ಟೌನ್ಶಿಪ್ ಹಂತ ಹಂತವಾಗಿ ಒಂದು ಅಭಿವೃದ್ಧಿ ಮಾಡುವಂಥ ಒಂದು ಯೋಜನೆ ಆಗಿತ್ತು. ಅದಕ್ಕೂ ಕೂಡ ಈ ಬಿಡದಿನ ಇದೇ ಜಾಗವನ್ನು ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ರು. ಬಟ್ ಯಾಕೆ ಮಾಡೋಕ್ಕಾಗಲಿಲ್ಲ ಅಂತಂದರೆ, ಇವಾಗಿನ ಥರನೇ ಆವಾಗಲೂ ಕೂಡ ರೈತರು ವಿರೋಧವನ್ನು ಮಾಡಿದ್ರು. ಕುಮಾರಸ್ವಾಮಿ ಅವರು ಮಾಡೋಕ್ಕೆ ಹೊರಟಿದ್ದಾಗ ಅಲ್ಲಿ ರೈತರು, ನಾವು ಇಲ್ಲಿ ರೇಷ್ಮೆ, ಬಾಳೆ, ತೆಂಗು, ಈ ಥರ ಒಂದು ಹೈನುಗಾರಿಕೆ ಇದ್ರ ಮೇಲೆ ಡಿಪೆಂಡ್ ಆಗಿ ನಾವು ಜೀವನ ನಡೆಸ್ತಾ ಇದ್ದೀವಿ. ಸೊ ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನು ಕೊಡೋದಿಲ್ಲ ಅಂತ ಒಂದು ಕಡಾಖಂಡಿತವಾಗಿ ರೈತರು ಸ್ಪಷ್ಟವಾಗಿ ತಿಳಿಸಿದ್ರಿಂದ ಕುಮಾರಸ್ವಾಮಿಯವರು ಈ ಯೋಜನೆಯನ್ನು ಕೈಬಿಟ್ಟರು. ಹಾಗಾದರೆ DK ಶಿವಕುಮಾರ್ ಅವರು ಹೇಳೋದೇನು ಈಗ ಅಂತಂದರೆ, DK ಶಿವಕುಮಾರ್ ಅವರು ಹೇಳೋದೇನು ಅಂದರೆ, ನಾನು ಈ ಯೋಜನೆನ ಮಾಡಲೇಬೇಕು. ಯಾಕೆ ಅಂತಂದರೆ, ಮುಂದಿನ ದಿನಗಳಲ್ಲಿ, ಮುಂದಿನ ಬೆಂಗಳೂರಿನ ಮುಂದಿನ 25-30 ವರ್ಷಕ್ಕೆ ಇದೊಂದು ದಿಕ್ಸೂಚಿ ಆಗುತ್ತೆ. ಬೆಂಗಳೂರು ನಗರದ ನಂತರ ಒಂದು ಬೆಂಗಳೂರು ನಗರ ಥರ ಇನ್ನೂ ಒಂದು IT ಹಬ್ ಆಗಿರ್ಬೋದು, ಇಲ್ಲ ಒಂದು ಫೈನಾನ್ಷಿಯಲ್, ಇನ್ನೊಂದು ಆರ್ಥಿಕ ನಗರ ಪ್ರದೇಶವನ್ನು ನಾವು ಸೃಷ್ಟಿ ಮಾಡಬೇಕು. ಇದು ಬೆಂಗಳೂರಿನ ಪ್ರಗತಿಗೆ, ಇಲ್ಲ ಕರ್ನಾಟಕದ ಪ್ರಗತಿಗೆ ಅತ್ಯಗತ್ಯ ಅಂತ ಹೇಳ್ತಾರೆ. ಸೊ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಹೇಳ್ತಾರೆ, DK ಶಿವಕುಮಾರ್ ಅವರು ಹೇಳ್ತಾರೆ, ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದ ಯೋಜನೆ ನಾವು ಮುಂದುವರಿಸ್ತಾ ಇದ್ದೀವಿ ಹೊರತು ಅಲ್ಲೇನು ಹೊಸದೇನು ಮಾಡ್ತಾ ಇಲ್ಲ. ಅದೊಂದು ಮುಂದುವರಿದ ಭಾಗ, ಒಂದು ಇಂಪ್ರೂವ್ಡ್ ವರ್ಷನ್ ಆಗಿದೆ ಹೊರತು ಅಲ್ಲೇ ನಾವು ಅವಾಗ ವಿರೋಧ ಇರಲಿಲ್ಲ, ಇವಾಗ ಯಾಕೆ ವಿರೋಧ ಅಂತ ಹೇಳಕ್ಕೆ ಬರ್ತಿದ್ದಾರೆ. ಹಂಗಾದ್ರೆ ವಿವಾದ ಏನು ಅಂತಂದರೆ, ಇದು ಒಂದು 18,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಾ ಇರೋ ಒಂದು ಟೌನ್ಶಿಪ್. ಇಲ್ಲಿ ಒಂದು ಲಕ್ಷಾಂತರ ಜನಕ್ಕೆ ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೆ. ಇಲ್ಲಿ ಸಾಕಷ್ಟು ಏನು ಹೇಳಿದ್ನಲ್ಲ, ಬೆಂಗಳೂರಿನ ನಂತರ ಇನ್ನೊಂದು ರೆವಿನ್ಯೂ ಬರುವಂಥ ಒಂದು ಪ್ರದೇಶವನ್ನು ಅವರು ನಿರ್ಮಿಸೋಕ್ಕೆ ಹೊರಟಿದ್ದಾರೆ. ಹಾಗಾದರೆ ವಿವಾದ ಏನು ಅಂತಂದರೆ, ಇಲ್ಲಿ ಬಿಡದಿಯ ಸುತ್ತಮುತ್ತ ಸುಮಾರು 9 ಗ್ರಾಮಗಳಲ್ಲಿ ಈ 7481 ಎಕರೆನ ಐಡೆಂಟಿಫೈ ಮಾಡಿದ್ದಾರೆ. ಈಗ ಆಲ್ರೆಡಿ ಒಂದು ಮೊದಲ ಹಂತದಲ್ಲಿ 500 ಎಕರೆಗೆ ಒಂದು ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. 500 ಎಕರೆನ ಅಕ್ವೈರ್ ಮಾಡ್ಕೊಬೇಕು ಅಂತ. 9 ಗ್ರಾಮ ಯಾವುದ್ಯಾವುದು ಅಂತಂದರೆ, ಬೈರ್ಮಂಗ್ಲ, ಒಡೆರಹಳ್ಳಿ, ಹೊಸೂರು, ಅಬನಗಿರಿ, ಕೆಂಪೈನಪಾಳ್ಯ, ಕೆಂಚಕಾರನಹಳ್ಳಿ, ಈ ಥರ ಸುಮಾರು 9 ಗ್ರಾಮಗಳನ್ನ ಅಕ್ವೈರ್ ಮಾಡೋಕ್ಕೆ ಹೊರಟಿದ್ದಾರೆ. ಬಟ್ ಇಲ್ಲೇನು ಅಂತಂದರೆ, ಇದು ಯಾವುದೂ ಕೂಡ ಬಂಜರು ಭೂಮಿ ಅಲ್ಲ, ಎಲ್ಲದೂ ಕೂಡ ಕೃಷಿಯ ಆಧಾರಿತ ಒಂದು ಭೂಮಿ, ಫಲವತ್ತಾದ ಭೂಮಿ ಈ ಎಲ್ಲ ಗ್ರಾಮಗಳಲ್ಲಿ ಇರೋದು. ಸೊ ಇಲ್ಲಿ ರೈತರು ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದರೆ, ರೈತರ ಪಾಯಿಂಟ್ಸ್ ಏನಪ್ಪ ಅಂತಂದರೆ, ಒಂದು, ನೀವು ಅಭಿವೃದ್ಧಿ ಮಾಡಿ, ನಾವು ಮಾಡಲ್ಲ ಬೇಡ ಅಂತ ಹೇಳಲ್ಲ, ಬಟ್ ಯಾವುದಾದ್ರೂ ಒಂದು ಬೇರೆ ಬಂಜರು ಭೂಮಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಮ್ಮ ಭೂಮಿಯನ್ನು ಯಾಕೆ ಕೇಳ್ತಾ ಇದ್ದೀರಾ? ಮತ್ತು ಇಲ್ಲಿ ನಾವು ಇದು ಫಲವತ್ತಾದ ಭೂಮಿ, ಇಲ್ಲಿ ಬಂಜರು ಭೂಮಿ ಅಲ್ಲ. ಜೊತೆಗೆ ನಾವು ಇಲ್ಲಿ ಕೃಷಿಯನ್ನು ನಂಬ್ಕೊಂಡು ಜೀವನ ನಡೆಸ್ತಾ ಇರೋದು, ನಮಗೆ ಕೃಷಿ ಬಿಟ್ಟರೆ ಬೇರೆ ಏನೂ ಇಲ್ಲ. ನೀವು ಆ ಕೃಷಿನ ನಂಬ್ಕೊಂಡ್ರೆ, ಆ ಜಮೀನನ್ನೇ ಕಿತ್ಕೊಂಡ್ರೆ ನಮ್ಮ ಜೀವನೋಪಾಯ ಏನು, ನಾವೇನು ಮಾಡ್ಕೊಬೇಕು ಅಂತ ಅವ್ರು ಕೇಳ್ತಾರೆ. ಜೊತೆಗೆ ಇಲ್ಲಿ ಇನ್ನೊಂದೇನು ಅಂತಂದರೆ, ಈಗ ಸಿಟಿಗೇನೋ ನಾವು ಕೊಟ್ಬಿಡ್ತೀವಿ, ಈಗ ಏನೋ ಬೆಲೆ ಕಟ್ತಾರೆ, ಅದಕ್ಕೆ ಅಗ್ರಿ ಆಗಿಬಿಡ್ತೀವಿ, ಅದಕ್ಕೆ ದುಡ್ಡು ಕೊಟ್ಬಿಡ್ತಾರೆ, ನಮ್ಮ ಜಮೀನು ಕೊಟ್ಬಿಡ್ತೀವಿ. ಅದಾದಮೇಲೆ ಇನ್ನೂ ಒಂದು 5 ವರ್ಷದ ನಂತರ, 10 ವರ್ಷದ ನಂತರ ಅದ್ರ ಬೆಲೆ ಅದು ಎಷ್ಟಾದರೂ ಆಗ್ಬೋದು, ದುಪ್ಪಟ್ಟಾಗ್ಬೋದು, 5ರಷ್ಟು ಆಗ್ಬೋದು, 10ರಷ್ಟು ಆಗ್ಬೋದು. ಅದರಿಂದ ನಮಗೇನು ಸಿಗುತ್ತೆ? ಈಗ ನಾವು ಕೊಟ್ಬಿಟ್ಟು ಕಳ್ಕೊಂಬಿಡ್ತೀವಿ, ಇವಾಗ ಅದರಿಂದ ಜಮೀನು ಕೊಟ್ಟು ಕಳ್ಕೊತೀವಿ, ಆಮೇಲೆ ನಮಗೇನು ಸಿಗೋದಿಲ್ವಲ್ಲ ಅಂತ. ಇದಕ್ಕೆ ಸರ್ಕಾರ ಏನು ಹೇಳ್ತೆ ಅಂತಂದರೆ, ಅಲ್ಲಪ್ಪ ನಾವು
ಸುಮಾರು 80% ರೈತರು ಒಪ್ಪಿದ್ದಾರೆ. ಯಾಕೆಂದರೆ ನಾವು ಹೆಚ್ಚು ಅನುದಾನ ಕೊಡ್ತಾ ಇದ್ದೀವಿ. ಸುಮಾರು 1 ಎಕರೆಗೆ 2,07,00,000ದಿಂದ 2,55,00,000ವರೆಗೂ ಫಿಕ್ಸ್ ಮಾಡಿದ್ದೀವಿ. ಸುಮಾರು 80% ರೈತರು ಈಗಾಗಲೇ ಒಪ್ಪಿಟ್ಟಿದ್ದಾರೆ, ಕೊಡೋಕ್ಕೂ ರೆಡಿ ಇದ್ದಾರೆ. ಸೊ ನಾವು ಇದನ್ನು ಮಾಡೇ ಮಾಡ್ತೀವಿ ಅಂತ ಇವರು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು. ಬಟ್ ಇದು ಇಷ್ಟಕ್ಕೆ ಆಗಿದ್ರೆ ಸುಮ್ಮನೆ ಆಗ್ತಿತ್ತು. ಬಟ್ ಇಲ್ಲಿ JDS ಹಾಗೂ HD ಕುಮಾರಸ್ವಾಮಿ ಅವರು ಎಂಟ್ರಿ ಕೊಡ್ತಾರೆ. ಇಲ್ಲೇನಪ್ಪ ಅಂತಂದರೆ ರೈತರ ಪರವಾಗಿ ಎಂಟ್ರಿ ಕೊಡ್ತಾರೆ. ಇಲ್ಲಿ ರೈತರ ಜಮೀನಿದು ಫಲವತ್ತಾದ ಭೂಮಿ ಇಲ್ಲಿ ಮಾಡೋಕ್ಕೆ ನಾವು ಬಿಡೋದಿಲ್ಲ, ನಾವು ರೈತರ ಜೊತೆನೇ ಇದ್ದೀವಿ. ಸುಮ್ಮನೆ ಇವರು ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರೆ 80% ರೈತರು ಒಪ್ಪಿದ್ದಾರೆ, ಬಟ್ ಅಲ್ಲಿ 80% ರೈತರು ಒಪ್ಪಿಲ್ಲ, ಏನೂ ಒಪ್ಪಿಲ್ಲ. ಸೊ ಇದಕ್ಕೆ ಬೇರೆ ಒಂದು ಪರ್ಯಾಯ ವ್ಯವಸ್ಥೆನ ನೀವು ಮಾಡ್ಕೊಳ್ಳಿ, ಬೇರೆ ಕಡೆ ನೋಡಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಸೊ ಇದು ಬರೀ ಸರ್ಕಾರ ಮತ್ತು ರೈತರ ಮಧ್ಯೆ ಇದ್ದಂಥ ಒಂದು ಜಗಳ, ಇದು ರಾಜಕೀಯ ಪ್ರೇರಿತವಾಗಿಬಿಡುತ್ತೆ. ಇಲ್ಲಿ ಕಾಂಗ್ರೆಸ್ ವರ್ಸಸ್ JDS, ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಆಗಿ ಮಾರ್ಪಟ್ಟಿದೆ. ಈಗ DK ವರ್ಸಸ್ SDK ಆಗಿಬಿಟ್ಟಿದೆ. ಸೊ ಇಲ್ಲಿ ರಾಜಕೀಯ ಇವರಿಬ್ಬರು ಮಧ್ಯೆ ಒಂಥರ ರೈತರು ಬಡವಾದಂಗೆ, ಈ ಥರ ಅಪ್ಪ ಅಮ್ಮನ ಜಗಳ, ಮಕ್ಕಳು ಬಡವಾದಂಗೆ ಇವರಿಬ್ಬರು ಜಗಳಿದ್ದಾರೆ. ರೈತರು ಎಲ್ಲಿ ಅವ್ರು ಇವಾಗ ಆತಂಕಕ್ಕೊಳಗಾಗಿದ್ದಾರೆ, ನಮ್ಮ ಎಲ್ಲಿ ಇವರಿಬ್ಬರ ಮಧ್ಯೆ ನಮ್ಮ ಒಂದು ಬೇಡಿಕೆ ಎಲ್ಲಿ ಇದಾಗ್ಬಿಡುತ್ತೋ ಅನ್ನೋದೊಂದು. ಸೊ ಕುಮಾರಸ್ವಾಮಿ ಅವರು ಹೇಳೋದು ಕರೆಕ್ಟ್, ಇಲ್ಲ ಅಂತ ಹೇಳೋದಿಲ್ಲ. ಈಗ ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರಿಗೆ ಒಂದು ಚರ್ಚೆಗೆ ಆಹ್ವಾನ ನೀಡ್ತಾರೆ, ವಿಧಾನಸೌಧದಲ್ಲಿ 26ನೇ ತಾರೀಕು ಬನ್ನಿ ಅಂತ. ಬಟ್ ಆಗ ಕುಮಾರಸ್ವಾಮಿ ಅವರು ಹೇಳ್ತಾರೆ 26ಕ್ಕೆ ನನಗೆ ಪೂರ್ವ ನಿಗದಿತ ಕಾರ್ಯಕ್ರಮಗಳಿದ್ದಾವೆ, 27ನೇ ತಾರೀಕು ವಿಧಾನಸೌಧದಲ್ಲಿ ಬೇಡ, ಇಲ್ಲೇ ರೈತರ ಬಗ್ಗೆ ನೀವೇನು ಹೇಳ್ತಾ ಇದ್ದೀರಾ, ರೈತರು ಎಲ್ಲ ಒಪ್ಕೊಂಡಿದ್ದಾರೆ ಅಂತ. ಅವರೇ ಅಲ್ವಾ ರೈತರಿಗೆ ಪ್ರಾಬ್ಲಮ್ ಇರೋದು, ಅವ್ರ ಮಧ್ಯೆ ಹೋಗಿ ಚರ್ಚೆ ಮಾಡಿಬಿಡೋಣ ಬನ್ನಿ, ಬೈರ್ಮಂಗಲ ಗ್ರಾಮದಲ್ಲಿ, ಇನ್ನು ಯಾವ ಗ್ರಾಮದಲ್ಲಿ ಹೇಳ್ತೀರೋ ಅಲ್ಲಿ ಬಂದು ನಾನು ಚರ್ಚೆ ಮಾಡ್ತೀನಿ ಅಂತ. ಬಟ್ ಇದಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಸೊ ಇಲ್ಲಿ ಮೇನ್ ವಿವಾದ ಏನು ಅಂತಂದರೆ, ರೈತರು ಹೋರಾಟ ಅವ್ರು ಹೇಳೋದು ಅರ್ಥ ಮಾಡ್ಕೊಳೋವಂಥದ್ದೇ. ಬಟ್ ಇವರು ಡಿ ಕೆ ಶಿವಕುಮಾರ್ ಹೇಳೋದು ಅಂತಂದರೆ ನಾವು ಅಭಿವೃದ್ಧಿಪಡಿಸಿದಂಥ ಒಂದು ಜಾಗದಲ್ಲೂ ಕೂಡ ಅವ್ರಿಗೆ ಪಾಲು ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ನಿಜನೋ ಏನೋ ನನಗೆ ಗೊತ್ತಿಲ್ಲ. ಸೊ ಇದು ಫೈನಲ್ ಏನು ಅಂತಂದರೆ, ಅಭಿವೃದ್ಧಿ ಮಾಡೋದು ತಪ್ಪ? ಖಂಡಿತ ತಪ್ಪಲ್ಲ. ಅಭಿವೃದ್ಧಿ ಮಾಡೋದು ತಪ್ಪಲ್ಲ, ಅಭಿವೃದ್ಧಿ ಮಾಡಲೇಬೇಕು. ಬಟ್ ಅಭಿವೃದ್ಧಿ ಮಾಡೋದಕ್ಕೆ ಈ ಕೃಷಿ ಭೂಮಿ, ಫಲವತ್ತಾದ ಭೂಮಿನೇ ಸೆಲೆಕ್ಟ್ ಮಾಡ್ಕೊಬೇಕಾ? ಇದಕ್ಕೆ ಪರ್ಯಾಯ ಮಾರ್ಗ ಏನೂ ಇಲ್ವಾ? ಬೇರೆ ಯಾವುದು ಜಮೀನಿಲ್ವಾ ಅಂತ ಒಂದು ಪ್ರಶ್ನೆ ಆಗುತ್ತೆ. ಇಲ್ಲಿ ಇನ್ನು ಸರ್ಕಾರದ ನಡೆ ಸರಿನಾ, ಇಲ್ಲ ರೈತರು ಹೋರಾಟ ನಡೆ ಸರಿನಾ ಅಂತ ನೀವು ಡಿಸೈಡ್ ಮಾಡಿ. ನಿಮ್ಗೇನು ಅನಿಸುತ್ತೆ ಈ ವಿಡಿಯೋ ಕಮೆಂಟಲ್ಲಿ ತಿಳಿಸಿ ನಮಗೆ. ಈ ವಿಡಿಯೋ ಎಷ್ಟು ನಿಮ್ಗೆ ಇಷ್ಟ ಇದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ AICT ಬಿಡಿದು AICT ವಿಚಾರದಲ್ಲಿ ಮುಂದಿನ ವಿಡಿಯೋದೊಂದಿಗೆ, ಮುಂದಿನ ಅಪ್ಡೇಟ್ಸೊಂದಿಗೆ ಮತ್ತೆ ವಿಡಿಯೋ ಮಾಡ್ತೀನಿ. ಇನ್ನೇ ಅದನ್ನು ಪಾಯಿಂಟ್ಸ್ ಮಿಸ್ ಮಾಡಿದ್ರೆ ನೀವು ನನಗೆ ತಿಳಿಸಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.